ವೀಕ್ಷಕರೇ, 45 ವರ್ಷದ ನೀರಜ್ ಶರ್ಮಾ ಕಳೆದ ಕೆಲವು ತಿಂಗಳಿಂದ ಭಯದಲ್ಲೇನೆ ಬದುಕ್ತಾ ಇದ್ರು. ಪ್ರತಿ ದಿವಸ ಯಾವುದೋ ಒಂದು ವಿಚಿತ್ರ ಘಟನೆ ಅವರ ಮನೆಯಲ್ಲಿ ನಡೀತಾನೆ ಇತ್ತು. ಕೆಲವೊಂದ್ಸಾರಿ ಮಧ್ಯರಾತ್ರಿ ಅವರ ಮನೆ ಮೇಲೆ ಕಲ್ಲುಗಳು ಬೀಳ್ತಾ ಇದ್ವು. ಇನ್ನೊಂದ್ಸಾರಿ ಮುಖವನ್ನ ಮುಚ್ಕೊಂಡಿದ್ದಂತ ಕೆಲವು ಅಪರಿಚಿತರು ಮನೆ ಸುತ್ತ ತಿರುಗಾಡ್ತಿದ್ರು. ಮೊದಲಿಗೆ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದಂತ ನೀರಜ್ ದಿನ ಕಳೆದಂತೆ ಯಾರೋ ತಮ್ಮ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಅನುಮಾನ ಬಂತು. ಅವರ ಭಯ ಎಷ್ಟರ ಮಟ್ಟಿಗೆ ಹೆಚ್ಚಾಯ್ತು ಅಂದ್ರೆ ಅವರು ಮನೆ ಹೊರಗಡೆ ಹೋಗೋದಕ್ಕೂ ಬಹುತೇಕ ನಿಲ್ಸೇ ಬಿಟ್ಟಿದ್ರು. ದಿನನಿತ್ಯದ ಸಾಮಾನುಗಳನ್ನ ಆನ್ಲೈನ್ ಮೂಲಕನೇ ತರಿಸ್ಕೊಳ್ತಿದ್ರು. ಏಕೆಂದ್ರೆ ಮನೆ ಹೊರಗಡೆ ಹಾಕುವಂತ ಪ್ರತಿಯೊಂದು ಹೆಜ್ಜೆ ಕೂಡ ತಮ್ಮ ಜೀವಕ್ಕೆ ಅಪಾಯ ಅಂತ ಅವ್ರಿಗೆ ಅನ್ಸಿತ್ತು. ಆ ಒಂದು ಅನುಮಾನ ಸುಮ್ನೆ ಬಂದದಲ್ಲ. ಸುಮಾರು 3 ತಿಂಗಳು ಹಿಂದೆನೆ ತುಂಬಾ ಫಾಸ್ಟ್ ಆಗಿ ಬಂದಂತ ಒಂದು ಥಾರ್ ಗಾಡಿ ಅವ್ರ ಮೇಲೆ ನುಗ್ಗಿ ಕೊಲ್ಲೋದಿಕ್ಕೆ ಪ್ರಯತ್ನ ಪಟ್ಟಿತ್ತು. ಆ ದಿವಸ ಅವರು ಅದೃಷ್ಟವಶಾತ್ ಪಾರಾಗಿದ್ರು. ಆದ್ರೆ ಅದಾದ ನಂತರ ನಡೆದಂತ ಕೆಲವು ಘಟನೆಗಳು ಅವರನ್ನ ಇನ್ನಷ್ಟು ಭಯ ಪಡುವಂತೆ ಮಾಡಿದ್ವು. ಒಂದ್ ದಿವಸ ಮನೆಯ ಮೆಟ್ಟಿಲಿನ ಬಳಿ ಕುಂಕುಮ ಚೆಲ್ಲಿತ್ತು. ಅದ್ರ ಮಧ್ಯ ಕೆಂಪು ದಾರ ಸುತ್ತಂತ ಒಂದು ತೆಂಗಿನಕಾಯಿ ಕೂಡ ಇತ್ತು. ಕೆಲವೇ ದಿನಗಳ ನಂತರ ಅದೇ ಜಾಗದಲ್ಲಿ ಒಂದು ಕಪ್ಪು ಗೊಂಬೆ ಕಾಣಿಸ್ಕೊಂಡಿತ್ತು. ಮತ್ತೊಮ್ಮೆ ಸುಟ್ಟಂತ ಬಟ್ಟೆಗಳು ಬಿದ್ದಿದ್ವು. ಇವೆಲ್ಲವೂ ಕೂಡ ಯಾರೋ ಉದ್ದೇಶ ಪೂರ್ವಕವಾಗಿ ಮಾಡ್ತಿರುವಂತ ಕೆಲಸ ಅನ್ನೋದು ಸ್ಪಷ್ಟವಾಗಿತ್ತು. ಪ್ರತಿ ಘಟನೆಯನ್ನ ನೀರಜ್ ತಮ್ಮ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿ ತಮ್ಮ ಸಹೋದರ ರಾಕೇಶ್ ಶರ್ಮಾ ಅವ್ರಿಗೆ ಕಳುಹಿಸ್ತಾ ಇದ್ರು. ಆದ್ರೆ ಒಂದು ವಿಷಯ ಮಾತ್ರ ಪ್ರತಿ ಬಾರಿ ಒಂದೇ ರೀತಿ ಇತ್ತು. ಆ ಎಲ್ಲಾ ವಸ್ತುಗಳು ಕೂಡ ಮನೆಯ ಮುಖ್ಯ ಗೇಟ್ ಬಳಿಯ ಮೆಟ್ಲಲ್ಲೇ ಕಾಣಿಸ್ಕೊಳ್ತಿದ್ವು. ಮನೆಯ ಗೇಟಿನ ಗಾಜಿನ ಮೇಲೆ ಕಲ್ಲು ಬಿದ್ದಿದ್ದಂತ ಗುರುತುಗಳು ಕೂಡ ಇದ್ವು. ಅಂದ್ರೆ ಇದೆಲ್ಲವನ್ನು ಕೂಡ ಯಾರೋ ಹೊರಗಡೆಯಿಂದ ಎಸ್ತ್ ಹೋಗ್ತಿದ್ರು. ಆ ಮನೆಯಲ್ಲಿ ನೀರಜ್ ಮತ್ತು ಅವರ 17 ವರ್ಷದ ಮಗ ಆರ್ಯನ್ ಮಾತ್ರ ವಾಸ ಇದ್ರು. ಹೀಗಾಗಿ ಇದು ಹೊರಗಿನವರ ಸಹಾಯ ಇಲ್ಲದೆ ನಡೆಯೋದಿಕ್ಕೆ ಸಾಧ್ಯನೇ ಇರಲಿಲ್ಲ. ಆದ್ರಿಂದ ಸಹೋದರ ರಾಕೇಶ್ ಅವರ ಸಲಹೆಯಂತೆ ನೀರಜ್ ಮನೆಯ ಹೊರಗಡೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿದ್ರು. ಇನ್ನು ಈ ಆರ್ಯನ್ಗೆ ಫಿಸಿಯೋಥೆರಪಿಯನ್ನ ಮಾಡಿಸಬೇಕಾದಂತ ಕಾರಣ ನೀರಜ್ ಅನಿವಾರ್ಯವಾಗಿ ಮನೆಯಿಂದ ಹೊರಗಡೆ ಹೋಗ್ತಿದ್ರು. ಬಹುಶಃ ಅವರ ಈ ಒಂದು ಅನಿವಾರ್ಯತೆಯನ್ನೇ ಯಾರೋ ಕಾಯ್ತಿದ್ದಾಗಿತ್ತು. ಯಾಕೆಂದ್ರೆ ಇದೆಲ್ಲವನ್ನು ಕೂಡ ಅವರು ಕೇವಲ ಹೆದರಿಸೋದಕ್ಕಾಗಿ ಮಾಡಿರ್ಲಿಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಸಂಚೆ ನಡೆದಿತ್ತು. 2026 ಜುಲೈ 3ನೇ ತಾರೀಕು ಜೈಪುರದ ಪ್ರತಾಪ್ ನಗರ ಸಂಜೆ ಸುಮಾರು 5 ಗಂಟೆ 45 ನಿಮಿಷ ಈ ನೀರಜ್ ಶರ್ಮಾ ತಮ್ಮ ಮಗ ಆರ್ಯನ್ ಅನ್ನ ಫಿಸಿಯೋಥೆರಪಿಗೆ ಕರ್ಕೊಂಡು ಹೋಗ್ತಿದ್ರು. ಚಿಕಿತ್ಸೆ ನಡೀತಿರುವಾಗ ಅವರಿಗೆ ಒಂದು ಫೋನ್ ಕರೆ ಬರುತ್ತೆ. ಆ ಒಂದು ಕರೆ ನಂತರ ನೀರಜ್ ಕ್ಲಿನಿಕ್ ನಿಂದ ಹೊರಬಂದು ರಸ್ತೆಯಲ್ಲಿ ನಡೆದು ಹೋಗೋದಿಕ್ಕೆ ಶುರು ಮಾಡ್ತಾರೆ. ಅವರು ಕೆಲವು ಹೆಜ್ಜೆಗಳನ್ನ ಮುಂದೆ ಇಟ್ಟಿದ್ರಷ್ಟೇ. ಅಷ್ಟರಲ್ಲಿ ಸುಮಾರು 120 ಕಿಲೋಮೀಟರ್ ವೇಗದಲ್ಲಿ ಬಂದಂತ ಸ್ಕಾರ್ಪಿಯೋ ನೇರವಾಗಿ ಅವರಿಗೆ ಡಿಕ್ಕಿ ಹೊಡೆದಿತ್ತು. ಡಿಕ್ಕಿಯ ರಭಸಕ್ಕೆ ನೀರಜ್ ಹಲವು ಅಡಿ ಎತ್ತರಕ್ಕೆ ಹಾರಿ ಸುಮಾರು 100 ಅಡಿಗೂ ಹೆಚ್ಚು ದೂರ ಹೋಗಿ ರಸ್ತೆ ಮೇಲೆ ಬಿದ್ದಿದ್ರು. ಆದ್ರೆ ಸ್ಕಾರ್ಪಿಯೋ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲಿಲ್ಲ. ಅದೇ ವೇಗದಲ್ಲಿ ಅಲ್ಲಿಂದ ಪರಾರಿಯಾಯಿತು. ಘಟನೆಯ ಭೀಕರತೆ ಎಷ್ಟಿತ್ತು ಅಂದ್ರೆ ರಸ್ತೆ ಬದಿಯಲ್ಲಿ ಕೂತಿದ್ದವರು ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡ್ ಹೋಗ್ಬೇಕಾಯ್ತು. ಜೋರಾದಂತ ಸದ್ದನ್ನ ಕೇಳಿ ಸ್ಥಳೀಯರು ಮತ್ತು ಅಂಗಡಿ ಮಾಲೀಕರು ಓಡ್ ಬಂದ್ರು. ಅಷ್ಟರಲ್ಲಿ ನೀರಜ್ ರಕ್ತದ ಮಡುವಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ರಸ್ತೆ ಮೇಲೆ ಬಿದ್ದಿದ್ರು. ತಕ್ಷಣವೇ ಆಂಬುಲೆನ್ಸ್ ಮತ್ತು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ಲಾಯ್ತು. ಆದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ವೈದ್ಯರು ಅವರನ್ನ ಇವರು ಈಗಾಗಲೇ ತಮ್ಮ ಉಸಿರನ್ನ ಚೆಲ್ಲಿದ್ದಾರೆ ಅಂತ ಘೋಷಣೆ ಮಾಡಿದ್ರು. ಆ ಡಿಕ್ಕಿ ಎಷ್ಟು ಭೀಕರವಾಗಿತ್ತು ಅಂದ್ರೆ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ರು. ಈ ಒಂದು ಸುದ್ದಿ ತಕ್ಷಣ ಕುಟುಂಬಕ್ಕೂ ತಲುಪ್ತು. ಮಗಳು ಆಯುಷಿ ತಮ್ಮ ಚಿಕ್ಕಪ್ಪ ಮೋಹನ್ ಸ್ವರೂಪ್ ಮತ್ತು ಮಾವ ರಾಕೇಶ್ ಶರ್ಮಾ ಅವರಿಗೆ ವಿಷಯವನ್ನ ತಿಳಿಸಿದ್ಲು. ಇಡೀ ಕುಟುಂಬದಲ್ಲಿ ದುಃಖ ಮುಳುಗಿತ್ತು. ಮರಣೋತ್ತರ ಪರೀಕ್ಷೆ ಬಳಿಕ ಪೊಲೀಸರು ಈ ಒಂದು ಪ್ರಕರಣವನ್ನ ಸಾಮಾನ್ಯ ಹಿಟ್ ಅಂಡ್ ರನ್ ಪ್ರಕರಣ ಅಂತ ದಾಖಲಿಸಿಕೊಂಡ್ರು. ಆದ್ರೆ ತನಿಖೆ ಆರಂಭವಾದಂತ ಕೆಲವೇ ಗಂಟೆಗಳಲ್ಲಿ ಒಂದು ಹೇಳಿಕೆ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿತ್ತು. ಅದು ಕೇವಲ ನೀರಜ್ ಶರ್ಮಾ ಅವರ ಸಾವಿನ ಬಗ್ಗೆ ಮಾತ್ರ ಅಲ್ಲ. 1 ವರ್ಷದ ಹಿಂದೆ ಮೃತಪಟ್ಟಿದ್ದಂತ ಆಕೆಯ ಪತಿ ವಿಜಯ್ ಶರ್ಮಾ ಅವರ ಸಾವಿನ ಮೇಲೂ ಕೂಡ ಅನುಮಾನ ಹುಟ್ಕೊಂಡಿತ್ತು. ಹಾಗಾದ್ರೆ ಇದು ಕೇವಲ ರಸ್ತೆ ಅಪಘಾತನ ಅಥವಾ ತಿಂಗಳುಗಟ್ಟಲೆ ರೂಪಿಸಲಾದಂತ ಒಂದು ಸಂಚ? ವೀಕ್ಷಕರೇ, ಇದನ್ನು ತಿಳಿಯೋದಕ್ಕೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಈ ನೀರಜ್ ಶರ್ಮಾ ಅನ್ನುವಂತ ಮಹಿಳೆ ಜೈಪುರದ ಏರ್ಪೋರ್ಟ್ ಕಾಲೋನಿಯಲ್ಲಿ ಪತಿ ವಿಜಯ್ ಶರ್ಮಾ, ಮಗಳು ಆಯುಷಿ ಮತ್ತೆ ಆರ್ಯನ್ ಜೊತೆ ನೆಮ್ಮದಿಯ ಜೀವನವನ್ನ ಮಾಡ್ತಿದ್ರು. ಈ ವಿಜಯ್ ಶರ್ಮಾ ರಾಜಸ್ಥಾನ್ ಹೈಕೋರ್ಟ್ ನಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರು. ಕುಟುಂಬದ ಆರ್ಥಿಕ ಸ್ಥಿತಿ ಚೆನ್ನಾಗೇನೆ ಇತ್ತು. ಜಮೀನು, ಮನೆಗಳು ಮತ್ತೆ ಪಾರಂಪರಿಕ ಆಸ್ತಿ ಕೂಡ ಇತ್ತು. ಆದ್ರೆ 2024 ಡಿಸೆಂಬರ್ ನಲ್ಲಿ ವಿಜಯ್ ಶರ್ಮಾ ಅವರಿಗೆ ಕಚೇರಿಯಲ್ಲಿ ಬ್ರೈನ್ ಹ್ಯಾಮರೇಜ್ ಆಗಿ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಅವರ ಸ್ಥಿತಿ ಗಂಭೀರವಾಗಿತ್ತು. ವೈದ್ಯರ ಪ್ರಯತ್ನದಿಂದ ಅವರು ಬದುಕುಳಿದ್ರು ಕೂಡ ಹಾಸಿಗೆಯಿಂದ ಏಳುವಂತ ಸ್ಥಿತಿ ಇರಲಿಲ್ಲ. ಆಹಾರವನ್ನು ಟ್ಯೂಬ್ ಮೂಲಕನೇ ಕೊಡ್ಲಾಗ್ತಿತ್ತು. ಕುಟುಂಬದ ಎಲ್ರಿಗೂ ಅವರು ನಿಧಾನವಾಗಿ ಚೇತರಿಸಿಕೊಳ್ತಾರೆ ಎಂಬ ಭರವಸೆ ಇತ್ತು. ಆದ್ರೆ ಯಾರು ಕೂಡ ಊಹೆ ಮಾಡದಂತ ಒಂದು ಘಟನೆಯಲ್ಲಿ ನಡೆದಿತ್ತು. ವಿಜಯ್ ಶರ್ಮಾ ಅವರ ಆರೋಗ್ಯ ನಿಧಾನವಾಗಿ ಸುಧಾರಿಸ್ತಿತ್ತು. ಕುಟುಂಬದ ಎಲ್ರಿಗೂ ಅವರು ಚೇತರಿಸಿಕೊಳ್ತಾರೆ ಅನ್ನುವಂತ ನಂಬಿಕೆ ಇತ್ತು. ಆದ್ರೆ ಒಂದ್ ದಿವಸ ಮಗಳು ಆಯುಷಿ ತನ್ನ ತಂದೆಯನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಹೇಳಿ ತನ್ನ ಸಂಬಂಧಿ ಬಲರಾಮ್ ಜೊತೆ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾಳೆ. ಆಗ ತಾಯಿ ನೀರಜ್ ಅದನ್ನ ವಿರೋಧಿಸಿದ್ರು. ಆದ್ರೆ ಅಪ್ಪ ಬೇಗ ಗುಣಮುಖ ಆಗ್ಬೇಕು ಅನ್ನುವಂತ ಕಾರಣ ಹೇಳಿ ಆಯುಷಿ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇದಾದ್ಮೇಲೆ 1 ದಿವಸ 2 ದಿವಸ 1 ವಾರ ತಿಂಗಳು ಕಳೆದ್ರೂ ಕೂಡ ವಿಜಯ್ ಶರ್ಮಾ ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಆಯುಷಿ ಯಾರಿಗೂ ಕೊಡ್ಲಿಲ್ಲ.
ಆಕೆ ತಾಯಿ ನೀರಜ್ ಮತ್ತು ಅವರ ಸಹೋದರರು ಎಷ್ಟು ಕೇಳಿದ್ರು ಕೂಡ ಚಿಕಿತ್ಸೆ ನಡೀತಿದೆ, ಅವರು ಬೇಗ ಮನೆಗೆ ಬರ್ತಾರೆ ಅನ್ನೋದೇ ಅವಳ ಉತ್ತರ ಆಗಿತ್ತು. ಈ ಒಂದು ವಿಚಾರವಾಗಿ ತಾಯಿ ಮಗಳ ನಡುವೆ ದೊಡ್ಡ ಜಗಳ ನಡೆದಿತ್ತು. ಆದ್ರೂ ಕೂಡ ಆಯುಷಿ ತನ್ನ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಸುಮಾರು 3 ತಿಂಗಳ ನಂತರ ಒಂದಿನ ಆಯುಷಿ ತನ್ನ ತಾಯಿ ಮತ್ತು ಮಾವನ್ಗೆ ಕರೆ ಮಾಡಿ ತಕ್ಷಣ ಆಸ್ಪತ್ರೆಗೆ ಬರೋದಿಕ್ಕೆ ಹೇಳಿದ್ಲು. ಅವರು ಅಲ್ಲಿಗೆ ಹೋದಾಗ ವಿಜಯ್ ಶರ್ಮಾ ಅವರ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ವೈದ್ಯರು ಹೇಳಿದಂತ ಪ್ರಕಾರ ಹೃದಯದಲ್ಲಿ 90% ಬ್ಲಾಕೇಜ್ ಆಗಿದೆ, ಶ್ವಾಸಕೋಶಗಳಲ್ಲಿ ನೀರು ತುಂಬಿಕೊಂಡಿದೆ. ಅಷ್ಟೇ ಅಲ್ಲ, ಅವರಿಗೆ ಹಲವು ದಿನಗಳಿಂದ ವೈದ್ಯರು ಸೂಚಿಸಿದಂತ ಔಷಧಿಗಳನ್ನ ಸರಿಯಾಗಿ ಕೊಟ್ಟಿರಲಿಲ್ಲ ಅನ್ನುವಂತ ಅನುಮಾನ ಕೂಡ ವ್ಯಕ್ತ ಆಯಿತು. ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ವಿಜಯ್ ಶರ್ಮಾ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಂತರ ಅವರು ಕೊನೆ ಉಸಿರನ್ನ ಹೇಳಿದ್ರು. ಆ ಬಳಿಕ ಅವರ ಅಂತ್ಯ ಸಂಸ್ಕಾರವನ್ನ ಆಯುಷಿನೇ ತನ್ನ ಸಂಬಂಧಿ ಬಲರಾಮ್ ಜೊತೆ ಸೇರಿ ನಡೆಸಿದ್ಲು. ಈ ವಿಜಯರವರ ಸಾವಿನ ನಂತರ ಕುಟುಂಬದ ಮುಂದೆ ಒಂದು ದೊಡ್ಡ ಪ್ರಶ್ನೆ ಎದುರಾಗಿತ್ತು. ಇನ್ನು ಮನೆ ಜವಾಬ್ದಾರಿಯನ್ನ ಯಾರು ಹೊರತಾರೆ? ಸರ್ಕಾರದ ನಿಯಮದ ಪ್ರಕಾರ ಮೃತಪಟ್ಟಂತ ಸರ್ಕಾರಿ ನೌಕರಿಗೆ ಕುಟುಂಬದ ಒಬ್ಬರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗ ಸಿಗುವಂತ ಅವಕಾಶ ಇತ್ತು. ಈ ಒಂದು ಉದ್ಯೋಗಕ್ಕೆ ನೀರಜ್ ಮತ್ತು ಆಯುಷಿ ಇಬ್ರು ಕೂಡ ಅರ್ಹರಾಗಿದ್ರು. ಆಯುಷಿಗೆ ಈ ಒಂದು ಕೆಲಸ ಸಿಗ್ಬೇಕು ಅನ್ನುವಂತ ಬಲವಾದಂತ ಆಸೆ ಇತ್ತು. ಆದ್ರೆ ಆಕೆ ತಾಯಿ ನೀರಜ್ ಅವರ ಸಹೋದರ ರಾಕೇಶ್ ಶರ್ಮಾ ಬೇರೆ ಸಲಹೆ ಕೊಟ್ಟಿದ್ರು. ಆಯುಷಿ ವಯಸ್ಸು ಇನ್ನೂ ಕೂಡ ಕಡಿಮೆ ಇತ್ತು. ಅವಳು ಓದಿ ಮುಂದೆ ಒಳ್ಳೆಯ ಉದ್ಯೋಗವನ್ನ ಪಡೆಯಬಹುದಿತ್ತು. ಆದ್ರೆ ಆರ್ಯನ್ಗೆ ತನ್ನ ತಾಯಿಯ ನೆರವು ಈಗ ಹೆಚ್ಚು ಅಗತ್ಯ ಇತ್ತು. ನೀರಜ್ ಕೆಲಸಕ್ಕೆ ಸೇರಿದ್ರೆ ಮನೆ ಕೂಡ ನಡೆಯುತ್ತೆ, ಮಗಳ ವಿದ್ಯಾಭ್ಯಾಸ ಕೂಡ ಮುಂದುವರಿಯುತ್ತೆ ಅಂತ ಅವರು ಹೇಳಿದ್ರು. ಈ ಒಂದು ಮಾತು ಕೂಡ ನೀರಜ್ ಅವ್ರಿಗೆ ಸರಿ ಅನ್ನಿಸ್ತು. ಗಂಡನ್ನ ಕಳೆದುಕೊಂಡಂತ ದುಃಖದ ನಡುವೆ ಕೂಡ ಮಕ್ಕಳ ಭವಿಷ್ಯಕ್ಕಾಗಿ ಅವರು ಈ ಸರ್ಕಾರಿ ಉದ್ಯೋಗವನ್ನ ಸ್ವೀಕರಿಸಿದ್ರು. ಆದ್ರೆ ತಾಯಿ ಮಾಡದಂತ ಈ ಒಂದು ತ್ಯಾಗವನ್ನ ಆಯುಷಿ ಪ್ರೀತಿಯಾಗಿ ನೋಡ್ಲಿಲ್ಲ. ಬದಲಿಗೆ ತನ್ನ ಕನಸಿನ ಉದ್ಯೋಗವನ್ನ ಕಸ್ಕೊಂಡಿದ್ದಾರೆ ಅಂತ ಭಾವಿಸಿದ್ಲು. ಅಲ್ಲಿಂದಲೇ ನೋಡಿ ಈ ಒಂದು ಕಥೆಯ ಅತ್ಯಂತ ಅಪಾಯಕಾರಿ ಅಧ್ಯಾಯ ಶುರುವಾಗೋದು. ನೀರಜ್ ಶರ್ಮಾ ಅವರಿಗೆ ಸರ್ಕಾರಿ ಉದ್ಯೋಗ ಸಿಕ್ಕ ನಂತರ ಆಯುಷಿಯ ವರ್ತನೆ ಸಂಪೂರ್ಣವಾಗಿ ಬದಲಾಗಿತ್ತು. ಅವಳು ಆಗಾಗ ಆ ಕೆಲಸ ನನಗೆ ಸಿಗ್ಬೇಕಿತ್ತು ಅಂತ ಜಗಳ ಮಾಡ್ತಿದ್ಲು. ಅಷ್ಟೇ ಅಲ್ಲ, ತಂದೆಯ ಆಸ್ತಿಯಲ್ಲಿ ತನ್ನ ಪಾಲನ್ನ ಕೊಡ್ಲೇಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ಲು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಡ್ತು ಅಂದ್ರೆ 2026 ಜನವರಿಯಲ್ಲಿ ಆಯುಷಿ ಮನೆ ಬಿಟ್ಟು ತಂದೆಯ ಹಳೆಯ ಮನೆಯಲ್ಲೇ ಒಬ್ಳೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಲ್ಲಿಂದಲೇ ಈ ಒಂದು ಕತೆಗೆ ಮತ್ತೊಂದು ಅಪಾಯಕಾರಿ ತಿರುವು ಸಿಕ್ಕಿದ್ದು. ಆ ಮನೆ ಆಕೆ ಚಿಕ್ಕಪ್ಪ ಮೋಹನ್ ಸ್ವರೂಪ್ ಅವರ ಮನೆಯ ಹತ್ರನೇ ಇತ್ತು. ಸ್ವಲ್ಪ ದಿನಗಳಲ್ಲೇ ಮೋಹನ್ ಸ್ವರೂಪ್ ಅವರ ಮಗ ಬಲರಾಮ್ ಕೂಡ ಆ ಮನೆಯಲ್ಲೇ ಆಯುಷ್ಯ ಜೊತೆ ವಾಸ ಮಾಡೋದಕ್ಕೆ ಶುರು ಮಾಡಿದ. ಇದರಿಂದ ಆಕೆ ಹೆಚ್ಚಿನ ಸಮಯವನ್ನ ಚಿಕ್ಕಪ್ಪನ ಕುಟುಂಬದ ಜೊತೆನೆ ಕಳೆಯೋದಕ್ಕೆ ಶುರು ಮಾಡಿದ್ಲು. ಇದೇ ಸಮಯದಲ್ಲಿ ಅವಳ ಮನಸ್ಸಲ್ಲಿ ಇದ್ದಂತ ತಾಯಿಯ ಮೇಲಿನ ದ್ವೇಷಕ್ಕೆ ಇನ್ನೊಂದು ವಿಷ ಬೆರೆಸಲಾಯಿತು. ಅದು ಕೋಟ್ಯಾಂತರ ರೂಪಾಯಿಯ ಆಸ್ತಿ. ಈ ಮೋಹನ್ ಸ್ವರೂಪ್ ಕುಟುಂಬ ಪದೇ ಪದೇ ಒಂದು ಮಾತನ್ನ ಹೇಳ್ತಿದ್ರು, ನಿನ್ನ ತಾಯಿ ನೀರಜ್ ಬದುಕಿರೋವರೆಗೂ ಸರ್ಕಾರಿ ಉದ್ಯೋಗ ಸಿಗಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ ಕೂಡ ಸಿಗಲ್ಲ ಅಂತ. ಆಗ ನಿಧಾನವಾಗಿ ಈ ಆಯುಷ್ಯ ಮನಸ್ಸಲ್ಲಿ ತನ್ನ ತಾಯಿಯೇ ತನ್ನ ಭವಿಷ್ಯಕ್ಕೆ ಅಡ್ಡಿ ಆಗ್ತಿದ್ದಾರೆ ಎಂಬ ಭಾವನೆ ಗಟ್ಟಿಯಾಗೋದಕ್ಕೆ ಶುರುವಾಯಿತು. ಆ ಕುಟುಂಬದ ಬಳಿ ಇದ್ದದ್ದು ಭರತ್ಪುರದಲ್ಲಿ ಸುಮಾರು 10-12 ಕೋಟಿ ರೂಪಾಯಿ ಮೌಲ್ಯದ ಜಮೀನು, ಜೈಪುರದಲ್ಲಿ 2 ಮನೆ, ತಂದೆ ವಿಜಯ್ ಶರ್ಮಾ ಅವರ ಮರಣದ ನಂತರ ಬಂದಂತ 70-80 ಲಕ್ಷ ರೂಪಾಯಿ, ಒಟ್ಟಾರೆಯಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ. ಆ ಒಂದು ಆಸ್ತಿಯ ಆಸೆನೆ ಇಡೀ ಕುಟುಂಬವನ್ನ ನುಂಗು ಹಾಕೋದಿಕ್ಕೆ ಶುರು ಮಾಡಿತ್ತು. ಕೊನೆಗೆ ಒಂದು ಭಯಾನಕ ಸಂಚನ್ನ ರೂಪಿಸಲಾಯಿತು. ನೀರಜ್ ಶರ್ಮಾನ ಮುಗಿಸಿದ್ರೆ ಆಸ್ತಿಯ ಒಂದು ಭಾಗ ಮೋಹನ್ ಸ್ವರೂಪ್ ಅವ್ರಿಗೆ, ಸರ್ಕಾರಿ ಉದ್ಯೋಗ ಮತ್ತು ಉಳಿದಂತ ಆಸ್ತಿ ಆಯುಷ್ಗೆ ಸಿಗುವಂತೆ ಒಪ್ಪಂದವನ್ನ ಮಾಡ್ಕೊಳ್ಳಾಯ್ತು ಅಂತ ಹೇಳಲಾಗುತ್ತೆ. ಇದೇ 2026 ಮಾರ್ಚ್ 1ರಂದು ಬಲರಾಮ್ ತನ್ನ ಕೆಲವರ ಜೊತೆ ನೀರಜ್ ಅವ್ರ ಮನೆಗೆ ನುಗ್ಗಿದ್ದ. ಅಲ್ಲಿ ನೀರಜ್ ಅವ್ರ ಮೇಲೆ ಹಲ್ಲೆಯನ್ನ ಮಾಡಲಾಯಿತು. ಇನ್ನು ಮಗ ಆರ್ಯನ್ ಮೇಲೂ ಕೂಡ ಹಲ್ಲೆ ಮಾಡಲಾಯಿತು. ಹೋಗುವಾಗ ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ನಗದು, ಚಿನ್ನಾಭರಣ ಮತ್ತೆ ಬೆಲೆ ಬಾಳುವಂತ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನೀರಜ್ ದೂರನ್ನ ಕೊಟ್ಟಿದ್ರು. ಅವರು ಪ್ರತಾಪ್ ನಗರ ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರನ್ನು ಕೂಡ ದಾಖಲಿಸಿದ್ರು. ಆದ್ರೆ ಈ ಒಂದು ದೂರಿನ ಮೇಲೆ ಪೊಲೀಸರು ಯಾವುದೇ ಪರಿಣಾಮಕಾರಿ ಕ್ರಮವನ್ನ ಕೈಗೊಳ್ಳಿಲ್ಲ. ಯಾರನ್ನು ಕೂಡ ತಕ್ಷಣ ಬಂಧಿಸ್ತಿಲ್ಲ, ಯಾರನ್ನು ಕೂಡ ಗಂಭೀರವಾಗಿ ವಿಚಾರಿಸಲಿಲ್ಲ. ಈ ಒಂದು ನಿರ್ಲಕ್ಷ್ಯನೆ ಮುಂದೆ ನಡೆಯಲಿದಂತ ಆ ಒಂದು ಭೀಕರ ಘಟನೆಗೆ ದಾರಿಯನ್ನ ಮಾಡಿಕೊಟ್ಟಿತ್ತು. ಹೀಗಾಗಿ ನೀರಜ್ ಅವರನ್ನ ಅಪಘಾತದ ರೂಪದಲ್ಲಿ ಕೊಲ್ಲುವಂತ ಅಂತಿಮ ಸಂಚು ರೂಪುಗೊಳ್ತು. ನೀರಜ್ ಶರ್ಮಾ ಅವರನ್ನ ಕೊಲ್ಲುವಂತ ಸಂಚು ಈಗ ಅಂತಿಮ ಹಂತವನ್ನ ತಲುಪಿತ್ತು. ಇದು ಕೋಪದಲ್ಲಿ ಮಾಡದಂತ ನಿರ್ಧಾರ ಅಲ್ಲ, ತಿಂಗಳುಗಟ್ಟಲೆ ರೂಪಿಸಿದಂತ ಯೋಜನೆ. ಪೊಲೀಸರ ತನಿಖೆ ಪ್ರಕಾರ ಈ ಒಂದು ಕೆಲಸಕ್ಕಾಗಿ ಸುಮಾರು 7 ಲಕ್ಷ ರೂಪಾಯಿ ಸುಪಾರಿಯನ್ನ ಕೊಡಲಾಗಿತ್ತು. ಮೋಹನ್ ಸ್ವರೂಪ್ ಈ ಒಂದು ಜವಾಬ್ದಾರಿಯನ್ನ ತನ್ನ ಸಂಬಂಧಿ ಹೇಮಂತ್ ಶರ್ಮಾಗೆ ಕೊಟ್ಟಿದ್ರು. ಹೇಮಂತ್ ಮುಂದೆ ಆಕಾಶ್ ಶರ್ಮಾ, ಅರವಿಂದ್ ಶರ್ಮಾ ಮತ್ತೆ ರೋಹಿತ್ ಜಾಟವ್ ಅನ್ನೋರನ್ನ ಸೇರಿಸಿಕೊಂಡ. ಅವರ ಮೊದಲ ಗುರಿ ನೀರಜ್ ಅವರ ದಿನಚರಿಯನ್ನ ತಿಳಿದುಕೊಳ್ಳೋದು. ಅವರು ಯಾವಾಗ ಮನೆಯಿಂದ ಹೊರಡ್ತಾರೆ, ಯಾವ ರಸ್ತೆಯಲ್ಲಿ ಹೋಗ್ತಾರೆ, ಯಾವ ಸಮಯಕ್ಕೆ ಮನೆಗೆ ಬರ್ತಾರೆ, ಈ ರೀತಿ ಪ್ರತಿಯೊಂದು ಚಲನವಲನ ಮೇಲೂ ಕೂಡ ನಿಗಾವನ್ನ ಇಡ್ಲಾಯ್ತು. ಒಂದಿನ ಅವರಿಗೆ ಸರಿಯಾದ ಸಮಯ ಸಿಕ್ಕಿತ್ತು. ಒಂದು ತಾರ್ ಗಾಡಿಯನ್ನ ತಗೊಂಡು ಅದರಲ್ಲಿ ಅವ್ರಿಗೆ ಡಿಕ್ಕಿ ಹೊಡೆದು ಅವರನ್ನ ಮುಗಿಸೋದಿಕ್ಕೆ ಪ್ರಯತ್ನ ಪಡ್ಲಾಯ್ತು. ಆದ್ರೆ ಆ ದಿನ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾದ್ರು. ಈ ಒಂದು ಘಟನೆ ಆದ್ಮೇಲೆ ನೀರಜ್ ಸಂಪೂರ್ಣವಾಗಿ ಭಯಗೊಂಡಿದ್ರು. ಇದು ಸಾಮಾನ್ಯ ಅಪಘಾತ ಅಲ್ಲ, ತಮ್ಮನ್ನ ಮುಗಿಸುವಂತ ಪ್ರಯತ್ನ ಅಂತ ಅವ್ರಿಗೆ ಸ್ಪಷ್ಟವಾಗಿತ್ತು. ಅವರು ತಕ್ಷಣ ತಮ್ಮ ಸಹೋದರ ರಾಕೇಶ್ ಶರ್ಮಾ ಅವ್ರಿಗೆ ಕರೆ ಮಾಡಿ ನಡೆದದೆಲ್ಲವನ್ನೂ ಕೂಡ ಹೇಳ್ಕೊಂಡ್ರು.
ಅದಾದ ನಂತರ ಅವರು ಬಹುತೇಕ ಮನೆಯಿಂದ ಹೊರಗಡೆ ಹೋಗೋದನ್ನೇ ನಿಲ್ಲಿಸಿದ್ರು. ಇದರಿಂದ ಕೊಲೆ ಸಂಚು ರೂಪಿಸಿದವರಿಗೆ ಮತ್ತೊಂದು ಸಮಸ್ಯೆ ಎದುರಾಯಿತು. ನೀರಜ್ ಹೊರಗಡೆ ಬಂದ್ರೆ ಮಾತ್ರ ಅವರ ಈ ಯೋಜನೆ ಯಶಸ್ವಿ ಆಗ್ತಿತ್ತು. ಆಗ ಅವರನ್ನ ಮನೆಯಿಂದ ಹೊರಗಡೆ ಬರಿಸುವಂತ ಮತ್ತೊಂದು ತಂತ್ರ ಶುರುವಾಯಿತು. ರಾತ್ರಿ ವೇಳೆ ಅವ್ರ ಮನೆ ಮುಂದೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯನ್ನ ನೇತಾಕೋದು, ಕುಂಕುಮ ಮತ್ತು ತೆಂಗಿನಕಾಯನ್ನ ಎಸೆಯೋದು, ಕಪ್ಪು ಗೊಂಬೆಯನ್ನ ಇಡೋದು, ಸುಟ್ಟ ಬಟ್ಟೆಗಳನ್ನ ಬಿಸಾಡೋದು, ಮನೆ ಗಾಜುಗಳನ್ನ ಒಡೆಯೋದು, ಈ ರೀತಿ ಒಂದರ ಹಿಂದೆ ಒಂದರಂತೆ ವಿಚಿತ್ರ ಘಟನೆಗಳನ್ನ ಸೃಷ್ಟಿ ಮಾಡಿದ್ರು. ಅವರ ಉದ್ದೇಶ ಇದ್ದದ್ದು ಒಂದೇ, ಈ ನೀರಜ್ ಭಯಗೊಂಡು ಯಾವ್ದಾದ್ರು ಪೂಜೆ ಮಾಡಿಸೋದಿಕ್ಕೆ ಜ್ಯೋತಿಷಿ ಬಳಿ ಹೋಗೋದು ಅಥವಾ ದೇವಸ್ಥಾನಕ್ಕೆ ಹೋಗೋದು ಮಾಡುವಂತೆ ಮಾಡೋದು ಅವರ ಉದ್ದೇಶ. ಆದ್ರೆ ನೀರಜ್ ಎಚ್ಚರಿಕೆಯಿಂದ ಇದ್ರು. ಅವರು ಮನೆ ಸುತ್ತಲೂ ಕೂಡ ಕಬ್ಬಿಣದ ಬೇಲಿಯನ್ನ ಹಾಕ್ಸಿದ್ರು, 5 HD CC ಕ್ಯಾಮೆರಾಗಳನ್ನ ಹಾಕ್ಸಿದ್ರು. ಆದ್ರೂ ಕೂಡ ಒಂದ್ ಕೆಲಸವನ್ನ ಮಾತ್ರ ಅವರು ತಪ್ಪಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದು ಮಗ ಆರ್ಯನ್ ರವರ ಫಿಸಿಯೋಥೆರಪಿ. ಅವನು ಚಿಕಿತ್ಸೆನ ಪಡೆಯಲೇಬೇಕಾಗಿದ್ರಿಂದ ನೀರಜ್ ಅನಿವಾರ್ಯವಾಗಿ ಮನೆಯಿಂದ ಹೊರಗಡೆ ಹೋಗ್ಲೇಬೇಕಿತ್ತು. ಅವರನ್ನ ಮುಗಿಸೋದಿಕ್ಕೆ ಸಂಚನ ರೂಪಿಸ್ತೋರ್ಗೆ ಬೇಕಾಗಿದ್ದು ಕೂಡ ಇದೇನೆ. ಆಗ ಅಂತಿಮ ಯೋಜನೆ ಸಿದ್ಧ ಆಯಿತು. ಒಂದು ಸ್ಕಾರ್ಪಿಯೋ ವಾಹನವನ್ನ ಬಾಡಿಗೆ ತಗೊಂಡು ಎಲ್ಲರೂ ಕೂಡ ಜುಲೈ 3ನೇ ತಾರೀಕು ಆ ದಿನಕ್ಕಾಗಿ ಕಾಯ್ತಿದ್ರು. 2026 ಜುಲೈ 3ನೇ ತಾರೀಕು ಸಂಜೆ ನೀರಜ್ ತಮ್ಮ ಮಗ ಆರ್ಯನ್ ರವರನ್ನ ಫಿಸಿಯೋಥೆರಪಿಗೆ ಕರ್ಕೊಂಡು ಹೋಗಿದ್ರು. ಚಿಕಿತ್ಸೆ ನಡೆದಿದ್ದ ಸಮಯದಲ್ಲಿ ಅವರ ಮಗಳು ಆಯುಷಿಯಿಂದ ಒಂದು ಫೋನ್ ಕರೆ ಬಂದಿತ್ತು. ಅಮ್ಮ, ಮನೆಗೆ ಬೇಗ ಬನ್ನಿ, ನಾವೆಲ್ಲರೂ ಕೂಡ ಹಳೆಯ ಜಗಳಗಳನ್ನ ಮರೆತು ಮತ್ತೆ ಮೊದಲಿನಂತೆ ಇರೋಣ ಅಂತ ಆಯುಷಿ ಹೇಳಿದ್ಲು. ಒಬ್ಬ ತಾಯಿಯಾಗಿ ನೀರಜ್ ಆ ಮಾತನ್ನ ನಂಬಿದ್ರು. ಮಗಳ ಜೊತೆ ತಮ್ಮ ಸಂಬಂಧ ಸರಿಯಾಗಬಹುದು ಅಂತ ಭರವಸೆಯಿಂದ ಅವರು ಕ್ಲಿನಿಕ್ ನಿಂದ ಹೊರಬಂದ್ರು. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ, ತಾನು ಹಾಕುವಂತ ಪ್ರತಿಯೊಂದು ಹೆಜ್ಜೆ ಮೇಲೂ ಕೂಡ ಯಾರೋ ಕಣ್ಣಿಟ್ಟಿದ್ರು ಅಂತ. ಅವರು ಕ್ಲಿನಿಕ್ ನಿಂದ ಹೊರಬಿದ್ದ ತಕ್ಷಣ ಸುಮಾರು 120 ಕಿಲೋಮೀಟರ್ ವೇಗದಲ್ಲಿ ಬಂದಂತ ಸ್ಕಾರ್ಪಿಯೋ ನೇರವಾಗಿ ನೀರಜ್ ಅವ್ರ ಮೇಲೆ ಹರಿದಿತ್ತು. ಆ ಒಂದು ಭೀಕರ ಡಿಕ್ಕಿಗೆ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ರು. ತಿಂಗಳು ಕಾಲ ರೂಪಿಸಿದಂತ ಸಂಚು ಒಂದು ಸಾಮಾನ್ಯ ಹಿಟ್ ಅಂಡ್ ರನ್ ಅಪಘಾತ ಎಂಬಂತೆ ತೋರಿಸಲಾಯಿತು. ಆರಂಭದಲ್ಲಿ ಪೊಲೀಸರು ಇದನ್ನೇ ನಂಬಿದ್ರು ಕೂಡ. ಆದರೆ ನೀರಜ್ ಅವರ ಸಹೋದರರು ಮತ್ತು ಸಂಬಂಧಿಕರು ಇದು ಅಪಘಾತ ಅಲ್ಲ, ಕೊಲೆ ಮಾಡಲಾಗಿದೆ ಅಂತ ಪೊಲೀಸರಿಗೆ ವಿವರವನ್ನ ಕೊಟ್ಟಿದ್ರು. ಅದಾದ ನಂತರ ಪೊಲೀಸರು CCTV ದೃಶ್ಯಗಳನ್ನ ಪರಿಶೀಲನೆ ಮಾಡಿದ್ರು. ಅಲ್ಲಿ ಸ್ಕಾರ್ಪಿಯೋ ಮೊದಲೇ ನಿಂತಿರೋದು, ಬೈಕ್ ನಲ್ಲಿ ಒಬ್ಬ ಆರೋಪಿ ಹಿಂಬಾಲಿಸ್ತಿರೋದು, ಸಿಗ್ನಲ್ ಕೊಟ್ಟ ತಕ್ಷಣ ವಾಹನ ನೇರವಾಗಿ ನೀರಜ್ ಕಡೆ ತಿರುಗೋದು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ದಾಖಲಾಗಿತ್ತು. ಈ ಒಂದು ಸಾಕ್ಷ್ಯಗಳ ಆಧಾರದ ಮೇಲೆ ಪೊಲೀಸರು ಆರೋಪಿಗಳನ್ನ ಬಂಧಿಸೋದಿಕ್ಕೆ ಶುರು ಮಾಡಿದ್ರು. ಆಯುಷಿಯನ್ನು ಕೂಡ ವಶಕ್ಕೆ ತಗೊಂಡ್ರು. ಪೊಲೀಸರ ಪ್ರಕಾರ ವಿಚಾರಣೆ ವೇಳೆ ಕೋಟ್ಯಾಂತರ ರೂಪಾಯಿ ಆಸ್ತಿ, ಸರ್ಕಾರಿ ಉದ್ಯೋಗ ಮತ್ತೆ ಕುಟುಂಬದ ಒಳ ಜಗಳನೆ ಈ ಒಂದು ಕೊಲೆಯ ಪ್ರಮುಖ ಕಾರಣ ಆಗಿದೆ ಅಂತ ಗೊತ್ತಾಯಿತು. ಈ ಒಂದು ಪ್ರಕರಣದಲ್ಲಿ ನೀರಜ್ ಅವರ ಪತಿ ವಿಜಯ್ ಶರ್ಮಾ ಅವರ ಸಾವಿನ ಬಗ್ಗೆ ಕೂಡ ಅನುಮಾನಗಳು ವ್ಯಕ್ತವಾಗಿದ್ದು, ಈ ಕುರಿತು ಕೂಡ ತನಿಖೆಗಳು ನಡೆದಿದ್ದಾವೆ. ಕೇವಲ ಸರ್ಕಾರಿ ಉದ್ಯೋಗದ ಆಸೆಗಾಗಿ ಅಥವಾ ಹಣದ ಮೋಹಕ್ಕಾಗಿ 9 ತಿಂಗಳು ಹೊತ್ತು ಹೆತ್ತು ಕಷ್ಟಪಟ್ಟು ಬೆಳೆಸಿದಂತ ತಾಯಿಯ ಜೀವವನ್ನೇ ಕಸ್ಕೊಳ್ಳುವಂತ ಮಟ್ಟಕ್ಕೆ ಮನುಷ್ಯತ್ವ ಕುಸ್ತಿದೆಯಾ? ಅದರಲ್ಲೂ ಕೂಡ ಈ ಒಂದು ಕೃತ್ಯವನ್ನ ಮಾಡಿದ್ದು ಸ್ವಂತ ಮಗಳೇ ಅನ್ನೋದು ಇನ್ನಷ್ಟು ನೋವಿನ ಸಂಗತಿ. ಇಂಥ ಘಟನೆಗಳು ನಮ್ಮ ಸಮಾಜ ಯಾವ ದಿಕ್ಕಿನತ್ತ ಸಾಗ್ತಿದೆ ಅನ್ನುವಂತ ಪ್ರಶ್ನೆಯನ್ನ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಮೂಡಿಸುತ್ತೆ. ಸಂಬಂಧಗಳ ಮೌಲ್ಯಕ್ಕಿಂತನೂ ಕೂಡ ಹಣ ಮತ್ತು ಸ್ವಾರ್ಥನೆ ದೊಡ್ಡದಾಗ್ತಿರೋದು ನಿಜಕ್ಕೂ ಆತಂಕಕಾರಿ. ವೀಕ್ಷಕರೇ, ಈ ಒಂದು ಪ್ರಕರಣ ನಮಗೆ ಒಂದು ಪಾಠವನ್ನ ಕಲಿಸುತ್ತೆ. ಅದು ಏನಪ್ಪಾ ಅಂದ್ರೆ, ದುರಾಸೆ ಮತ್ತೆ ದ್ವೇಷ ಒಂದ್ಸಾರಿ ಮನುಷ್ಯನನ್ನ ಆವರಿಸಿದ್ರೆ ರಕ್ತ ಸಂಬಂಧಗಳನ್ನು ಕೂಡ ಮರೆಸ್ಬಿಡುತ್ತೆ. ಒಬ್ಬ ತಾಯಿ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಜೀವನವನ್ನೇ ತ್ಯಾಗ ಮಾಡಬಹುದು. ಆದರೆ ಅದೇ ತಾಯಿಯ ಜೀವ ಈ ರೀತಿ ಆಸ್ತಿಯ ಆಸೆಗೆ ಬಲಿಯಾಗಿದ್ದು ನಿಜಕ್ಕೂ ಅತ್ಯಂತ ದುರಂತದ ಸಂಗತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.